ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಹೊರ ರಾಜ್ಯ ಹಾಗೂ ಹೊರ ದೇಶಗಳಲ್ಲಿ ಅಚ್ಚುಕಟ್ಟಾಗಿ ಸಮ್ಮೇಳನಗಳನ್ನು ಮಾಡಿ ತಮ್ಮದೇ ಆದ ಛಾಪು ಮೂಡಿಸಿರುವ ಬೆಳಕು ಟ್ರಸ್ಟ್ ವಿಶಿಷ್ಟ ವಿಭಿನ್ನವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಹೆಸರುವಾಸಿಯಾಗಿದ್ದು, ಈ ಬಾರಿ ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜನವರಿ 18ರ ಶನಿವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ರಾಷ್ಟ್ರಮಟ್ಟದ ಕನ್ನಡ ಕರವಲ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೆಳಕು ಟ್ರಸ್ಟ್ ವತಿಯಿಂದ 119ನೇ ಸಮ್ಮೇಳನ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದ ಸಂಸ್ಥಾಪಕರಾಗಿರುವ ಅಮರಯ್ಯ ಸ್ವಾಮಿ ಹಿರೇಮಠ ಅವರನ್ನು ಬೆಳಕು ಟ್ರಸ್ಟ್ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಾಗೂ ಉದ್ಘಾಟನೆಯನ್ನು ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ನೆರವೇರಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಸಾಹಿತಿಗಳು ನಿವೃತ್ತ ಆಕಾಶವಾಣಿ ಕೇಂದ್ರ ಬೆಂಗಳೂರು ನಿಲಯದ ನಿರ್ದೇಶಕರಾದ ಡಾಕ್ಟರ್ ನಿರ್ಮಲಾ ಎಲಿಗರ್ ಅವರು ವಹಿಸಿಕೊಳ್ಳಲಿದ್ದು, ವಿಶೇಷ ಅನ್ವಯಿತರಾಗಿ ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕ್, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ದದ್ದಲ್ ಬಸನ್ನಗೌಡ ಆಗಮಿಸಲಿದ್ದಾರೆ. ಸ್ವಾಗತ ನುಡಿಯನ್ನು ಸಾಹಿತಿ ವೆಂಕಣ್ಣಗೌಡ ಒಟಗಲ್ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣ್ ಆದೋನಿ ಅವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ನಿವೃತ್ತ ನಿರ್ದೇಶಕರು ಆಕಾಶವಾಣಿ ಕೇಂದ್ರದ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ್ ಹಾಗೂ ಶಾಸಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ ಅವರು ಆಗಮಿಸಲಿದ್ದಾರೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನಾದ್ಯಂತ ಹಲವಾರು ಸಾಹಿತಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಆಗಮಿಸಲಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮವನ್ನ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕವಾಗಿ ಕಾರ್ಯಕ್ರಮಗಳನ್ನ, ಗಾಯನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಆಹ್ವಾನಿತರಾಗಿ ರಾಕ್ ಸ್ಟಾರ್ ಜ್ಯೋತಿ ಅವರನ್ನ ಆಗಮಿಸಲಿದ್ದಾರೆ. ಹಾಗೆ ವಿಶೇಷ ಗೌರವ ಸನ್ಮಾನವನ್ನ ಮೊನ್ನೆ ತಾನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕೃಷ್ಣ ಶಾವಂತಗಿರಿ ಹಾಗೂ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಅವರಿಗೆ ವಿಶೇಷ ಗೌರವವನ್ನ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಂಜನೇಯ ಜಾಲಿಗಜ್ಜಿ ಅವರು ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನ ರೈತ ಕವಿ ಎಂದೇ ಪ್ರಸಿದ್ಧರಾಗಿರುವಂತಹ ನಮ್ಮ ದುರ್ಬಳ್ಳಾಪುರದ MC ರಾಜಣ್ಣ ಅವರು ವಹಿಸಿಕೊಳ್ಳಲಿದ್ದಾರೆ. ಆಶಯ ನುಡಿಯನ್ನ ಮೂಲತಃ ತಮಿಳುನಾಡಿನವರು, ಈಗ ಬೆಂಗಳೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಎಲ್.ವಿ. ಬಾಲಕೃಷ್ಣನನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಇಲ್ಲಿ ಸ್ಥಳೀಯ ಹಾಗೂ ಬೇರೆ ಬೇರೆ ಕಡೆಯಿಂದ ಬರುವಂತಹ ಎಲ್ಲ ಸಾಹಿತಿಗಳಿಗೆ ಅವಕಾಶ ನೀಡಲಾಗಿದೆ. ಹಾಗೂ ಸುಮಾರು 72 ಜನಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ಗೌರವ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಾನೆಲ್ಲರಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ KKRDBಯ ಅಧ್ಯಕ್ಷರು ಹಾಗೂ ಇಲ್ಲಿನ ಆ ಒಂದು ಕಾರ್ಯಕಾರಿ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, KKRDB ವಿಶೇಷ ಅನುದಾನದಲ್ಲಿ ಮೈಕ್ರೋ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ 2018ರಿಂದ 2024-25ವರೆಗೂ ಕೂಡ ಇದುವರೆಗೆ ಅನುದಾನ ಬಿಡುಗಡೆ ಮಾಡಿರಲಿಲ್ಲ ಲೇಖಕರಿಗೆ ಪುಸ್ತಕಗಳನ್ನು ಖರೀದಿ ಮಾಡಲು. ಈಗ ಮೊನ್ನೆ ತಾನೇ ಅದಕ್ಕೆ ನಾವು 2 ವರ್ಷದಿಂದನೂ ಪ್ರಯತ್ನ ಮಾಡ್ತಾ ಇದ್ವಿ. ಬರೀ ಮನವಿ ಪತ್ರಗಳನ್ನ ಕೊಡ್ತಾ ಇದ್ವಿ. ಅದನ್ನ ಎಚ್ಚೆತ್ತುಕೊಂಡು KKRDB ಅನುದಾನದ ಅಡಿಯಲ್ಲಿ 2018ರಿಂದ 2023ವರೆಗೂ ಕೂಡ ಲೇಖಕರು ಯಾವ್ಯಾವ ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ ಅವುಗಳನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಲೇಖಕರಿಗೆ ಖರೀದಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಸುಮಾರು ಒಂದು ಜಿಲ್ಲೆಗೆ 25 ಲಕ್ಷಗಳನ್ನ ಬಿಡುಗಡೆ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು.
ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ವಿಚಾರಗಳ ಚಿಂತನ ಮಂಥನ ಕಾರ್ಯಕ್ರಮ ದಿನಾಂಕ 18ರಂದು ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಬೆಳಕು ಹೊಳಪು ನಡೆಯಲಿದೆ ಎಂದು ಯುವ ಬ್ರಿಗೇಡ್ ಸಂಚಾಲಕರಾದ ಚಂದ್ರಶೇಖರ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯವಾದ ಕುರಿತು ಕಾರ್ಯಕ್ರಮದಲ್ಲಿ ಚರ್ಚಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಚಿಂತಕರಾದ ಪಟಾಪಟ್ ಶ್ರೀನಿವಾಸ್, ಸಂವಿಧಾನ ತಜ್ಞರಾದ ಡಾಕ್ಟರ್ ಸುಧಾಕರ್ ಹೊಸಹಳ್ಳಿ, ಅಂಕಣಕಾರರಾದ ಪ್ರವೀಣ್ ಕುಮಾರ್ ಮಾವಿನಕಾಡು ಹಾಗೂ ಲೇಖಕರಾದ ಚಕ್ರವರ್ತಿ ಸುಳಿಬೆಳೆ ಆಗಮಿಸಲಿದ್ದಾರೆ. ಜನಾಂಗಕ್ಕೆಲ್ಲ ಸಮಾನ ವೇದಿಕೆ ಸಿಗಬೇಕು ಎಂದು ಹೋರಾಡಿದ ನಾಯಕರಾಗಿದ್ದಾರೆ. ಅವರ ಇಡೀ ಹೋರಾಟದಲ್ಲಿ ಅವರು ಬ್ರಿಟಿಷರೊಂದಿಗೆ, ಕಾಂಗ್ರೆಸ್ ಪಕ್ಷದೊಂದಿಗೆ, ಮಹಾತ್ಮ ಗಾಂಧಿಯೊಂದಿಗೆ ಯಾವ ಪ್ರತಿಪಾದನೆಗಳೊಂದಿಗೆ ಸಂಘರ್ಷಕ್ಕಿಳಿದರು ಮತ್ತು ಅವರು ಇಡೀ ರಾಷ್ಟ್ರಕ್ಕೆ ಮಾಡಿದ ಕೊಡುಗೆಗಳ ಬಗ್ಗೆ ಬೆಳಕು ಹೊಳಪು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಾಗುವುದು. ಅಂಬೇಡ್ಕರ್ ಹೇಗೆ ರಾಷ್ಟ್ರಕ್ಕೆ ರಾಷ್ಟ್ರೀಯವಾದಿಗಳಾಗಿ ಏನೆಲ್ಲವನ್ನು ದೇಶಕ್ಕೆ ಕೊಟ್ಟರು, ಈ ವಿಚಾರವನ್ನು ಪುಸ್ತಕದಲ್ಲಿ ತಿಳಿಸುವಂಥ ಅಗತ್ಯತೆ ಇದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಈ ಹಿಂದೆ ಮೈಸೂರಿನಲ್ಲಿ ನಡೆದಿತ್ತು ಬೆಳಕು ಹೊಳಪು ಅನ್ನೋ ಕಾರ್ಯಕ್ರಮ. ಅದೇ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವಾಗ ರಾಯಚೂರಿನಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಶ್ರದ್ಧಾವಂತ ರಾಷ್ಟ್ರಭಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಕಳಕಳಿಯ ಮನವಿ. ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರನ್ನು ಹಾಗೂ ರಾಯಚೂರಿನ ಎಲ್ಲ ನಾಗರಿಕರನ್ನು ಆಹ್ವಾನಿಸೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಎಲ್ಲರೂ ಆಗಮಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಚಂದ್ರಶೇಖರ್ ಅಂತ ಏನಿದ್ದೀರಿ ಯುವ ಮಾಲ ಸಮುದಾಯ ಪರಿಶಿಷ್ಟ ಜಾತಿಯ ಛಲವಾದಿ ಸಮುದಾಯ ಭಾಗವಾಗಿದ್ದು ಒಳ ಮೀಸಲಾತಿ ವರದಿಯಲ್ಲಿ ಶೇಕಡ 1 ವಿಭಾಗಕ್ಕೆ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ ಮಾಲ ಮಹಾಸಭಾ ಜಿಲ್ಲಾ ಸಂಚಾಲಕರಾದ ಭಾಸ್ಕರ್ ರಾಜ್ ಅವರು ಶೀಘ್ರವೇ ಶೇಕಡ 5.5ಕ್ಕೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 13ರಂದು ಒಳ ಮೀಸಲಾತಿ ಅನುಷ್ಠಾನ ಏಕಸದಸ್ಯ ಆಯೋಗದ ಅಧ್ಯಕ್ಷರಾದ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರನ್ನು ಭೇಟಿಯಾಗಿ ಈ ವಿಷಯಕ್ಕೆ ಸಂಬಂಧಿಸಿದ ಚರ್ಚಿಸಲಾಗಿದೆ. ಬಿಜೆಪಿ ಸರ್ಕಾರ ಅವಧಿಯು JC ಮಧುಸ್ವಾಮಿ ಮಾಲಾ ಮತ್ತು ಬ್ಯಾಗರ್ ಉಪಜಾತಿಗಳನ್ನು 4ನೇ ಗುಂಪಿನಲ್ಲಿ ಅಂದರೆ ಶೇಕಡ 1 ವ್ಯಾಪ್ತಿಗೆ ಸೇರಿಸಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ ಮತ್ತು ತಪ್ಪು ಕಲ್ಪನೆಯಿಂದ ಕೂಡಿದೆ. 2011ರ ಜನಗಣತಿಯಲ್ಲಿ ಕರ್ನಾಟಕದಲ್ಲಿ ಮಾಲ ಸಮಾಜ ಕೇವಲ 20,000 ಜನಸಂಖ್ಯೆ ಎಂದು ವರದಿ ನೀಡಿದೆ. ಬ್ಯಾಗರ್ ಸಮುದಾಯ ರಾಜ್ಯದಲ್ಲಿ ಕೇವಲ 2019 ಜನರಿದ್ದಾರೆಂದು ವರದಿ ಮಾಡಲಾಗಿದೆ. ಈ ವರದಿ ಆಧರಿಸಿ ಮೀಸಲಾತಿ ನೀಡಿದ್ದಾರೆ. ಮಾಲ ಮತ್ತು ಬ್ಯಾಗರ ಸಮುದಾಯಕ್ಕೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಭಾರಿ ಅನ್ಯಾಯವಾಗಲಿದೆ. ಇದರಿಂದ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮತ್ತಿಷ್ಟು ಹಿಂದುಳಿಯಲು ಕಾರಣವಾಗಲಿದೆ ಎಂದು ಹೇಳಿದರು. ಜಾತಿಗಳೆಲ್ಲ 1% ಇರುವೆಲ್ಲ 5.5% ಸೇರಿಸಬೇಕಂತ ನಮ್ಮದೊಂದು ಮನವಿ ಸರ್. ಅದೇ ಉದ್ದೇಶದಲ್ಲಿ ಪ್ರೆಸ್ ಮೀಟ್ ಸರ್. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 2014ರಲ್ಲಿ ದಿವಂಗತ ಕೇಶವರಾಮ್ ಅವರು ಛಲವಾದಿ ಮಹಾಸಭಾವನ್ನು ಮಾಡಿದರು ಸರ್. ಇಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಇಲ್ಲಿ ಸರ್. ನಮ್ಮ ಜಿಲ್ಲೆಯಲ್ಲಿ ಸಮಿತಿಯನ್ನು ನೇಮಕ ಮಾಡಿ ಮಾಲ ಹಾಗೂ ಬ್ಯಾಗರ ಸಮುದಾಯವನ್ನು ಸೇರಿಸ್ಕೊಂಡ್ರು ಸರ್. ಸೇರಿಸ್ಕೊಂಡು ಮಾಲ ಮತ್ತು ಬ್ಯಾಗರ ಸಮಾಜ ಕನ್ಫ್ಯೂಸೇಷನ್. ಈಗ ಮಾಲ ಜಾತಿಯವರು ಛಲವಾದಿನಲ್ಲಿ ಹೋದರೆ ನಾವೆಲ್ಲರೂ ಒಂದೇ ಅಂತ ಅವ್ರು ಅನ್ಕೊಂಡು ಛಲವಾದಿ ಅಂತಲೇ ಕ್ಯಾಸೆಟ್ ತೊಗೊಂಡಿದ್ದಾರೆ ಸರ್ ಕೆಲವೊಂದು ಜನ. ಯಾಕಂದರೆ ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟಲ್ಲಿ 101 ಕ್ಯಾಸ್ಟ್ ಇದೆ ಸರ್. ಇದೆ ಸರ್. ಹಂಗಾಗಿ ಬೇರೆ ಆಗ್ತದೆ. ಇಲ್ಲ ಒಂದೇ ಸಿನಿಮಾಸ್ ಒಂದೇ. ಅದು ಇನ್ನೊಂದು ಏನಂತ ಸರ್, ನಮ್ಮದಲ್ಲಿ ಮಾಲದೇವಿ ಉಪಜಾತಿ 37 ಇದ್ದ ಸರ್. 37ರಲ್ಲಿ ಮಾಲ ಜಿಂಗಮ್ಮ ಛಲವಾದಿ ಅಂತ ಒಂದಿದೆ ಸರ್. ಇಲ್ಲಿ 37 ಸಿನಿಮಾಸ್ ಕ್ಯಾಸ್ಟ್ ಸರ್ ಮಾಲದೇವಿ. ಕಮ್ಯುನಿಟೀಸ್ ಅವರು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಶೆಡ್ಯೂಲ್ ಕಾಸ್ಟ್ ಬೆನಿಫಿಟ್ ಏನು ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಏನಿದೆ ಸರ್ ಅದನ್ನೆಲ್ಲ ಗ್ರ್ಯಾಪ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ರಿಪೋರ್ಟ್ನಲ್ಲಿ ಇದರಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟು ಟೋಟಲ್ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮ್ಯಾಟರ್ಸ್ ಇದ್ದಾವೆ. ಸೊ ಅದಕ್ಕೆ ಮತ್ತೆ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ರೆಕಮೆಂಡೇಶನ್ ಮಾಡಬೇಕು. ಹೈಕೋರ್ಟ್ನಲ್ಲಿ ಸಪ್ರೇಟ್ ಬೆಂಚ್ ಎಸ್ಟಾಬ್ಲಿಷ್ ಮಾಡಬೇಕು ಇದ್ರ ಸಲುವಾಗಿ ಫಾರ್ ಮಿನಿಮಮ್ ಪೀರಿಯಡ್ 3 ಇಯರ್ಸ್ ಆಗಲಿ 3 ಮಂತ್ಸ್ ಆಗಲಿ 6 ಮಂತ್ಸ್ ಆಗಲಿ ಒಂದು ಬೆಂಚ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅಷ್ಟರಲ್ಲಿ ಅವಿಷ್ಟು ಕೇಸ್ಗಳು ಮುಗಿಸ್ಬಿಟ್ರೆ
ಸೊ ಹಂಗಾಗಿ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಸಿಗುತ್ತೆ ಅಂತೇಳಿ ಹೇಳಿದ್ದೆ ಸರ್. ಸೊ ನಾಗಮೋಹನ್ ದಾಸ್ ಅವರು ನನಗೆ ಉತ್ತರ ಕೊಟ್ಟಿದ್ದೇನೆ ಅಂತಂದರೆ ನನಗೆ ಆ ವ್ಯಾಪ್ತಿ ಕೊಟ್ಟಿಲ್ಲ, ಆ ಪವರ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಸೊ ಈಗ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಒಂದು ಕಡೆ ಇಟ್ಕೊಂಡು ನಾವು ಹೋದ್ಸಲ ಎಷ್ಟು 2016 ಏನೋ ರಿಪೋರ್ಟ್ ಪೇಪರಲ್ಲಿ ಬಂದಿತ್ತು, ಮೋರ್ ದೆನ್ 10,000 ಇದಾವಂತ ಬಂದಿದ್ದು. ಸೊ ಮೋರ್ ದೆನ್ 10,000 ಪೋಸ್ಟ್ ಅಂತ ಅಂತಂದ್ರೆ 10,000 ನೌಕರಿ ಅಂತ ಅಂತಂದ್ರೆ ಅದು ಇಲ್ಲಿ ರಿಪೋರ್ಟ್ ಆಗಲಿಲ್ಲ ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಕಮ್ಯುನಿಟೀಸ್ಗೆ ಯಾವುದೇ ಗ್ರೂಪ್ ಇರಲಿ ABCD ಅಲ್ಲಿ ಪೂರ್ತಿ ತೀರಾ ಕಡಿಮೆ ಆಗ್ಬಿಡ್ತಾರೆ ಸರ್. ಸೊ ಅದು ನಮ್ಮ ಭಾಗನ ಬಿಟ್ಟು ಮಾಡ್ದಂಗೆ ಆಗುತ್ತೆ ಸರ್. ಸೊ ಅದನ್ನ ಕನ್ಕ್ಲೂಡ್ ಮಾಡ್ರಂತ ಅಂತಂದ್ರೆ ಅವರು ಪವರ್ಸ್ ಇಲ್ಲ ಅಂತ ಕೇಳಿದ್ರು ಸರ್. ಮತ್ತು ನಾನು ಏನು ಕೇಳಿದೆ ನಿಮಗೆ, ಏನು ಪವರ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಅಂತಂದ್ರೆ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಈ 3 ಮಾತ್ರ ಮಾಡ್ತಾರಂತ್ರಿ. ಉಳಿಕಿದ್ದೆಲ್ಲ ಸೆನ್ಸಸ್ ನಲ್ಲಿ ರಿಪೋರ್ಟ್ ಇದೆ ಅಂತ ಹೇಳ್ತಾರ. ಹೈದ್ರಾಬಾದ್ ಕರ್ನಾಟಕದಾಗ್ಲಿ ಅಥವಾ ಬಾಂಬೆ ಕರ್ನಾಟಕದಾಗ್ಲಿ. ಇಲ್ಲಿ ನೋಡ್ರಿ, ಒಂದು ರೀತಿಯಾಗಿ ಈ ನಮ್ಮ ತಾಲೂಕಿನ ಮಿಟ್ಟಿ ಮಲ್ಕಾಪುರ ಗ್ರಾಮದಲ್ಲಿರುವ ಆರೋಢ ಜ್ಯೋತಿ ಶಾಂತಾಶ್ರಮದಲ್ಲಿ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳ 41ನೇ ಪುಣ್ಯತಿಥಿ ಅಂಗವಾಗಿ ದಿನಾಂಕ 18 ಮತ್ತು 19ರಂದು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದು ಆಶ್ರಮದ ಸ್ವಾಮಿಗಳಾದ ನಿತ್ಯಾನಂದ ಸ್ವಾಮಿಗಳು ತಿಳಿಸಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹುಬ್ಬಳ್ಳಿಯ ಸಿದ್ಧಾರೂಢಿ ಮಠದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಸಲಾಗುತ್ತಿದೆ. 108 ಕೊಠಡಿಗಳ ನಿರ್ಮಾಣ ಕಾರ್ಯ ನಡೆದಿದೆ. ಈ ಒಂದು ಮಹಾನ್ ಕಾರ್ಯಕ್ಕೆ ಶಾಂತಾಶ್ರಮದಿಂದ 250 ತುಲಾಭಾರ ನೆರವು ಸಮರ್ಪಿಸಲಾಗುತ್ತದೆ. ದಿನಾಂಕ 18ರಂದು ತುಲಾಭಾರ ಕೈಗೊಳ್ಳಲಾಗುತ್ತದೆ. ಭಕ್ತರಿಂದ ರು 250 ತುಲಾಭಾರಗಳು ನಡೆಯಲಿವೆ. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ವಿಶೇಷ ಕಾರ್ಯಕ್ರಮಕ್ಕೆ ಈ ತುಲಾಭಾರ ನೀಡಲಾಗುತ್ತದೆ. ದಿನಾಂಕ 19ರಂದು ಶಾಂತಾಶ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಹೇಳಿದರು. 41ನೇ ಪುಣ್ಯತಿಥಿಯ ನಿಮಿತ್ತವಾಗಿ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ತುಲಾಭಾರಗಳನ್ನು ಸುಮಾರು 250 ತನಕ ಮಾಡಿ, ತದನಂತರದಲ್ಲಿ ಉಪನ್ಯಾಸ, ಸಾಯಂಕಾಲ 19ನೇ ತಾರೀಕಿಗೆ ಆರೂಢ ಜ್ಯೋತಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅಂತಕ್ಕಂಥ ನಡೀತಾ ಇದೆ. ಈ 250 ತುಲಾಭಾರಗಳಲ್ಲಿ ಸುಮಾರು ತಾಲೂಕಿನ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಆಂಧ್ರದ ಗದ್ವಾಲ್, ಎಮ್ಮಿಗನೂರು, ಆದೋನಿ, ಮಾನ್ವಿ, ಸಿಂಧನೂರು, ಲಿಂಗಸೂರು, ಶಿರವಾರ, ರಾಯಚೂರು ತಾಲೂಕು, ಸುರಪುರ, ಯಾದಗಿರಿ, ಕಲಬುರಗಿ, ಬಾಂಬೆ ಮತ್ತು ಬೆಂಗಳೂರು ಇಷ್ಟು ಭಕ್ತಾದಿಗಳು ಸೇರಿ 250 ತುಲಾಭಾರಗಳನ್ನು ಮಾಡಿ 18ನೇ ತಾರೀಕಿಗೆ ಬೆಳಗಿನ ಪ್ರಾತಃ ಕಾಲದ ಸಮಯದಲ್ಲಿ ಪ್ರಾರಂಭ ಮಾಡಲಾಗಿದೆ. ಕಾರಣ, ಹುಬ್ಬಳ್ಳಿಯಲ್ಲಿ ವಿಶ್ವ ವೇದಾಂತ ಪರಿಷತ್ತು ನಮ್ಮ ಸಿದ್ಧಾರೂಢ ಮಠದಲ್ಲಿ ನಡೀತಾ ಇದೆ. ಆ ವಿಶ್ವ ವೇದಾಂತ ಪರಿಷತ್ತಿನಲ್ಲಿ ಆರೂಢ ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ರಾಯಚೂರು ನಗರಕ್ಕೆ, ನಮ್ಮ ಆಶ್ರಮಕ್ಕೆ, ಮಂತ್ರಾಲಯಕ್ಕೆ ಬಂದು ಹೋಗಿರುವಂಥದ್ದಾಗಿದೆ. ಇದಕ್ಕಿಂತ ಪೂರ್ವಭಾವಿಯಾಗಿ ಲಕ್ಷ ರುದ್ರಾಭಿಷೇಕ, ಕೋಟಿ ಬಿಲ್ವಾರ್ಚನೆ, 108 ಅದ್ವೈತ ಗ್ರಂಥಗಳ ಪ್ರಕಟಣೆ, ಸಿದ್ಧಾರೂಢ ಕಥಾಮೃತದ ಮೆರವಣಿಗೆ, ಗುರುಕುಲದ ಪ್ರಾರಂಭೋತ್ಸವ, ಸ್ಮರಣ ಸಂಚಿಕೆ, ವೇದಾಂತ ಮಂಟಪದ ನಿರ್ಮಾಣ, 1008 ತುಲಾಭಾರಗಳನ್ನು ಭಕ್ತರಿಗಾಗಿ 108 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ಟ್ರಸ್ಟ್ ಕಮಿಟಿಯವರು ನಿರ್ಣಯ ಮಾಡಿಕೊಂಡಿದ್ದಾರೆ. ಆ ಪರಂಪರೆಯಲ್ಲಿ ನಾವು ಬಂದಿರುವುದಾದ್ದರಿಂದ 1008 ತುಲಾಭಾರಗಳಲ್ಲಿ ನಮ್ಮ ಶಾಂತಾಶ್ರಮದ ಎಲ್ಲ ಭಕ್ತಾದಿಗಳು ಸೇರಿ 250 ತುಲಾಭಾರಗಳನ್ನು ಮಾಡಿ ಗುರುವಿಗೆ ಒಪ್ಪಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇವೆ.